ಅಖಾಡ ಬಿಗ್ ಫೈಟಲ್ಲಿ ರೋಹಿತ್ ನಮ್ಮ ಜಾಯ್ನ್ ಆಗಿದ್ದಾರೆ. ಕನ್ನಡ ಪರ ಹೋರಾಟಗಾರರು. ಸ್ವಾಗತ ನಿಮಗೆ ರೋಹಿತ್. ನಾನು ನಟರಾಜ್ ಗೌಡ್ರ ಪ್ರಶ್ನೆ ಕೇಳ್ತೀನಿ. ಇಂಥದ್ದು ಯಾವಾಗಲೇ ಚರ್ಚೆಗಳು ಮಾಡಿದಾಗಲೂ ಕೂಡ ನಾವು ಹಿಂದಿ ಬಗ್ಗೆ ದ್ವೇಷ ಇಟ್ಕೊಂಡೇನು ಚರ್ಚೆ ಮಾಡಲ್ಲ. ಹಿಂದಿನೂ ನಮ್ಮ ದೇಶದೇ ಒಂದು ಭಾಷೆ. ಆದರೆ ನೋಡಿ ಉತ್ತರ ಪ್ರದೇಶ ಅಥವಾ ಈ ಕಡೆ ಮಧ್ಯಪ್ರದೇಶ ಅಂತ ನಾವು ಬಿಟ್ಬಿಟ್ಟು ನೋಡಿದಾಗ ಬಂಗಾಳದಲ್ಲಿ ಬೆಂಗಾಲಿ ಮಾತಾಡ್ತಾರೆ, ಈ ಕಡೆ ರಾಜಸ್ಥಾನಿ ಮಾತಾಡ್ತಾರೆ, ಗುಜರಾತಲ್ಲಿ ಗುಜರಾತಿ ಮಾತಾಡ್ತಾರೆ, ತಮಿಳುನಾಡು ಗೊತ್ತಿರೋದು ಮಲಯಾಳಮು, ಈ ಕಡೆ ಕೇರಳದಲ್ಲಿ, ಈ ಕಡೆ ಆಂಧ್ರ ತೆಲುಗು ಅಥವಾ ತೆಲಂಗಾಣ ತೆಲುಗು, ಕರ್ನಾಟಕ ಕನ್ನಡ, ಈಗ ಪಂಜಾಬಿ ನಾರ್ತಲ್ಲಿ ಹೋದಾಗ ಪಂಜಾಬಲ್ಲಿ, ಜಮ್ಮು ಕಾಶ್ಮೀರ ಈ ಥರದ ನೋಡ್ತಾ ಹೋಗ್ತೀವಿ. ಆದರೆ ಒಂದು 3-4 ರಾಜ್ಯಗಳ ನಾಯಕರ ಮನವನ್ನು ತಣಿಸುವ ಮನವನ್ನು ಮುದಗೊಳಿಸುವ ಸಲುವಾಗಿ ನಾವು ಹಿಂದಿಗಳು ಕಲಿಬೇಕಾ? ಹೆಚ್ಚು ಜನ ಮಾತಾಡ್ತಾರೆ. ಆಗ ತಮಿಳುನಾಡಲ್ಲಿ ದೊಡ್ಡ ವಿಚಾರ ಇದ್ದಿತ್ತು, ಏನಕ್ಕೆ ಹಿಂದಿ ರಾಷ್ಟ್ರ ಭಾಷೆ ಮಾಡಕ್ಕೆ ಹೊರಟಿದ್ದೀರಿ ಅಂತ ಕ್ವಶನ್ ಬರುತ್ತೆ ಪಾರ್ಲಿಮೆಂಟಲ್ಲಿ. ಇಲ್ಲ ತುಂಬ ಜನ ಮಾತಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾರೆ. ಕಾಗೇನು ತುಂಬ ಜಾಸ್ತಿ ಸಂಖ್ಯೆಯಲ್ಲಿದೆ, ಕಾಗೇನು ರಾಷ್ಟ್ರೀಯ ಪಕ್ಷಿ ಮಾಡಿಬಿಡಿ ಹಾಗಾದರೆ ಅಂತ. ಇಲ್ಲ, ಅದಕ್ಕೆ ಹುಲಿನ ರಾಷ್ಟ್ರ ಪ್ರಾಣಿ ಮಾಡಿರೋದಕ್ಕೊಂದು ಅರ್ಥ ಇರಬೇಕಾದ್ರೆ, ನವಿಲನ್ನ ರಾಷ್ಟ್ರ ಪಕ್ಷಿ ಮಾಡಿರೋದಕ್ಕೊಂದು ಅರ್ಥ ಇರಬೇಕಾದ್ರೆ ನಂಬರ್ಸು ರೆಪ್ರೆಸೆಂಟ್ ಮಾಡಬಾರ್ದು. ಜಾಸ್ತಿ ಸಂಖ್ಯೆಯಲ್ಲಿದೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡೋಕ್ಕೆ ಬರೋಲ್ಲ ನಾವು ಅಂಥೇಳಿ. ಈಗ ಕೆಲವ್ರು ಏನು ಕೇಳ್ತಾರೆ, ರೀ ಹಿಂದಿ ನಮ್ಮ ದೇಶದಲ್ಲಿರೋ ಒಂದು ಭಾಷೆ, ಇಂಗ್ಲೀಷ್ ಕಲಿತೀರಾ ನೀವು? ಇಂಗ್ಲೀಷ್ ಸಿನಿಮಾಗಳು ನೋಡ್ತೀರಾ, ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಹಿಂದಿ ಕಲಿಯೋಕ್ಕೆ ನಿಮಗೇನು ದಾಡಿ? ಹಿಂದಿ ಅಷ್ಟೊಂದು ದೂರದ ಭಾಷೆನ ನಿಮಗೆ ಯಾಕೆ ಕಲಿಬಾರ್ದು ನೀವು ಅಂತ ಕೇಳ್ತಾರಲ್ಲ, ಇದಕ್ಕೇನು ಉತ್ತರ ನಿಮ್ಮದು ನಟ? ಈಗ ನೋಡಿ, ಈ ಸ್ವತಂತ್ರ ಭಾರತದಲ್ಲಿ 22 ಭಾಷೆಗಳಿದ್ದಾವೆ. ಏನು 8ನೇ ಪರಿಚಯದ ಪ್ರಕಾರ ಎಲ್ಲ ಈಕ್ವಲ್ ಭಾಷೆಗಳಂತ. ಎಲ್ಲದಕ್ಕೂ ಎಲ್ಲ ಭಾಷೆಗಳಿಗೂ ತನ್ನದೇ ಆದ ಐಡೆಂಟಿಟಿ ಇದೆ, ತನ್ನದೇ ಆದ ಇತಿಹಾಸ ಇದೆ. ಆ ಐಡೆಂಟಿಟಿನ ಉಳಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ. ಈ ದೇಶ ಅನ್ನೋದು ಏನಂತ ಏಕ ಭಾಷೆಗೋಸ್ಕರ, ಏಕ ಸಂಸ್ಕೃತಿಗೋಸ್ಕರ ಆ ಥರಕ್ಕಾಗಿ ಉದಯ ಆಗಿರ್ತಕ್ಕಂಥದ್ದಲ್ಲ. ಮೆಜಾರಿಟೇರಿಯನ್ ಗವರ್ಮೆಂಟ್ ಇಲ್ಲ. ಮೆಜಾರಿಟೇರಿಯನ್ ಅಂತ ಬರೋದೇ ಇಲ್ಲ. ಡೆಮಾಕ್ರಸಿಲಿ ಆಲ್ ಆರ್ ಈಕ್ವಲ್. ಈಗ ಅರುಣ್ ಜವಾಗ್ಲು ಹೇಳಿರಲ್ಲ, ಎಲ್ಲರೂ ಸಮಾನರು. ಹಿಂದಿ ಭಾಷೆಯಲ್ಲಿ 100 ಜನ ಮಾತಾಡಲಿ, ಕನ್ನಡದಲ್ಲಿ 50 ಜನ ಮಾತಾಡಲಿ, ಎಲ್ಲರೂ ಸಮಾನರು. ಆ 50 ಜನರು ತನ್ನದ ಭಾಷೆಗಳನ್ನೇ ಉಪಯೋಗಿಸ್ಕೋಬೇಕು, 100 ಜನ ಅವ್ರ ಭಾಷೆನೇ ಉಪಯೋಗಿಸ್ಕೋಬೇಕು. ಆ 100 ಜನದ ಖುಷಿಗೋಸ್ಕರ ಇನ್ನು 50 ಜನ ಹಿಂದಿ ಕಲಿಬೇಕಾದ ಅಗತ್ಯ ಇಲ್ಲ. ಆ 100 ಜನದಲ್ಲಿ ಆಸಕ್ತಿ ಇರೋರು ಬೇಕಾದ್ರೆ ಕನ್ನಡ ಕಲಿಬಹುದು, ಹಿಂದಿ ಕಲಿಯುವಂಥವ್ರು, ಹಿಂದಿ ಮಾತಾಡುವಂಥವ್ರು ಕನ್ನಡ ಬೇಕಾದ್ರೆ ಕಲಿಬಹುದು, ಅವ್ರಿಗೆ ನಿರ್ಬಂಧ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಆಗಿನ ಕಾಲದಲ್ಲಿ ಏನು ಇತ್ತು ಆ ಸಮಯಕ್ಕೆ ತಕ್ಕಂತೆ ತ್ರಿಭಾಷಾ ಸೂತ್ರವನ್ನು ತಂದಿದ್ದಾರೆ. ಈಗಿನ ಸಮಯಕ್ಕೆ ಅದರ ಅಗತ್ಯ ಇಲ್ಲ ಅಂತ ಹೇಳಿ ಚರ್ಚೆ ಎಲ್ಲ ರಾಜ್ಯದಲ್ಲೂ ಬರ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಚರ್ಚೆ ಬರ್ತಾ ಇದೆ, ಕರ್ನಾಟಕದಲ್ಲಿ ಚರ್ಚೆ ಬರ್ತಾ ಇದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದ್ದಾರೆ ದ್ವಿಭಾಷಾ ಸೂತ್ರದ ಪರವಾಗಿ ನಾನು ಇದ್ದೀನಿ ಅಂತ. ಸೊ ಅದು ಚರ್ಚೆಗೆ ಬರುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಿಂದಿ ಕಲ್ಸ್ಕೊಳ್ಳಿ, ಬೇಕಾದ್ರೆ ಎಕ್ಸಾಮ್ ಇಟ್ಬಿಟ್ಟು ಹಿಂಸೆ ಕೊಡ್ಬೇಡಿ ಮಕ್ಕಳಿಗೆ ಅಂತ ಆನಂದ್ ಹಿಂದಿ ಕಲ್ಸ್ಕೊಡಿದ್ರೆ ಅದು ಭಾಷೆಯಾಗಿ ಕಲ್ಸೋದು ಅಗತ್ಯ ಇಲ್ಲ. ಯಾರು ಇಷ್ಟಪಟ್ಟು ಕಲಿಯೋದಾದ್ರೆ ಈಗ ಯೂನಿವರ್ಸಿಟಿಗೆ ಹೋಗ್ತೀವಿ, ಅಲ್ಲಿ ಆಪ್ಷನ್ ಕಲ್ತ್ಕೊಂತಾರೆ, ಅದಕ್ಕೆ ಅಗತ್ಯ ಇದ್ರೆ ಕಲ್ತ್ಕೊಂತಾರೆ. ಈಗ ತ್ರಿಭಾಷಾ ಸೂತ್ರ ಆಗಿ ಈಗ 5 ಈಗ ಉತ್ತರ ಪ್ರದೇಶದಲ್ಲಿ 5 ಇವ್ರು ಹೇಳ್ದಂಗೆ 5 ಭಾಷೆ ಇದೆ ಅಂತ. ಅಲ್ಲಿ ಹಿಂದಿ, ಇಂಗ್ಲೀಷು, 3 ಸಮಾಜ, ಗಣಿತ, ವಿಜ್ಞಾನ ಅಂತ ಇರುತ್ತೆ. ಇಲ್ಲಿ ಯಾಕೆ ನಮಗೆ 625ಕ್ಕೆ ನಾವು ಎಕ್ಸಾಮ್ ಮಾಡಬೇಕಾಗತ್ತೆ? ಇಲ್ಲ 500 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ಲಿ ಬಿಡಿ. ಈಗ ಒತ್ತಡ ಇರ್ದಂಗಲ್ವ, ಒಂದು ಭಾಷೆ ಏರ್ದಂಗಲ್ವಾ, ಅದರ ಅಗತ್ಯ ಇಲ್ಲ. ಸಂಸ್ಕೃತನೂ ಕಲಿಬಹುದು ಅಂತ ಹೇಳಿದೀವಿ, ಹಿಂದಿ ನಾವೇ ಅದನ್ನ. ಯಾಕಂದ್ರೆ ಕೆಲವರು ಜಾಸ್ತಿ ಮೂಲಭೂತವಾದಿಗಳು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಒಂದೇ ಭಾಷೆ ಹಿಂದಿ ರಾಷ್ಟ್ರ, ಇನ್ನು ಬೇರೆ ಭಾಷೆಗಳಿಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಕ್ಕೆ ಹೊರಡ್ತಾರೆ. ಆ ಮೂಲಭೂತವಾದಿಗಳಿಗೆ ಉತ್ತರ ಕೊಡೋ ಸಮಯ ನಮ್ಗಿದೆ, ಉತ್ತರ ಕೊಡಬೇಕಾಗತ್ತೆ. ಎಲ್ಲಾ ಭಾಷೆಗಳು ಈಕ್ವಲ್ ಇದೆ, ನೀವು ಬೇಕಾದ್ರೆ ಇದು ಕಲಿರಿ ಅಂತ. ಆಮೇಲೆ ಅವರ ಹುನ್ನಾರವನ್ನ ನಾವು ಎಕ್ಸ್ಪೋಸ್ ಮಾಡಿ ನಮ್ಮ ಭಾಷೆಯ ಉಳಿವಿಗೆ ಹೋರಾಟ ಮಾಡ್ಬೇಕಾಗತ್ತೆ. ಅದೇ ಹೋರಾಟವನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇರೋದು. ಹಿಂದಿ ಸಿನಿಮಾ ನೋಡ್ತೀರಾ ನೀವು, ಹಿಂದಿನೇ ಕಲಿಬಾರದು ಅಂತ? ಅವ್ರು ಕನ್ನಡ ಸಿನಿಮಾ ನೋಡಿ ಅದೇನು ತಪ್ಪಿಲ್ಲ, ಮನರಂಜನೆಗಾಗಿ ನೋಡೋದೇ ಭಾಷೆನ. ಈಗ ಅದನ್ನ ನಾವು ಕನ್ನಡಕ್ಕಿಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ಇವಾಗ ಈ ಪ್ರಪಂಚದ ಎಲ್ಲಾ ಜ್ಞಾನ ಮನರಂಜನೆ ಕನ್ನಡದಲ್ಲೇ ಬೇಕು ಅಂತ ಹೋರಾಟ ಮಾಡಿದಂಥವ್ರು ಇವರು, ಆನಂದ್ ಅಂತವ್ರು. ಸಿ ಆವಾಗ ಏನಾಗುತ್ತೆ, ಈಗ ನಾನು ಬಾಹುಬಲಿಯನ್ನ ಕಡೆಯ ಬೇರೆ ಭಾಷೆ ಸಿನಿಮಾ ನೋಡಿದ್ದನು ಬಾಹುಬಲಿ. ಈಗ ಅದು ಕನ್ನಡದಲ್ಲಿ ಬರ್ತಾ ಇದೆ ಟಿವಿಗಳಲ್ಲಿ. ಎಲ್ಲಾ ಸಿನಿಮಾಗಳು ನಮ್ಮ ಭಾಷೆಯಲ್ಲಿ ನೋಡಿದ್ರೆ ನಮ್ಗೆ ಆಗೋ ಆನಂದ ಬೇರೆ, ಗೊತ್ತಿಲ್ಲದ ಭಾಷೆಯಲ್ಲಿ ನೋಡೋದಕ್ಕೂ. ಹಂಗಾಗಿ ಮನರಂಜನೆಗಾಗಿ ನೋಡೋಂಥದ್ದು ವಿಷಯನೇ ನೀವು ಭಾಷೆ ಕಲಿಲೇಬೇಕು ಅಂತ ಯಾರು ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ಯಾರಾದ್ರೂ ಹಿಂದಿ ಹೇರಿಕೆ, ಯಾಕಂದ್ರೆ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಅಂದ್ರೆ ಹಿಂದಿ ರಾಷ್ಟ್ರ ಭಾಷೆ, ಜಾಸ್ತಿ ಮಾತಾಡ್ತಾರೆ ರಾಷ್ಟ್ರ ಭಾಷೆ. ಆ ರೀತಿ ಯಾವ ರಾಷ್ಟ್ರ ಭಾಷೆನೂ ಇಲ್ಲ, ಎಲ್ಲಾ ಭಾಷೆಗಳು ಈಕ್ವಲ್ ಅಂತ ತಿಳಿದ ಮೇಲೆ ಈಗ ದ್ವಿಭಾಷಾ ಸೂತ್ರದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇರೋದ್ರ ಮೇಲೆ ಇದು ಮುಂದುವರಿಬೇಕು. ಈ ಚರ್ಚೆ ಮುಂದುವರಿಬೇಕು, ಬದಲಾಗಬೇಕು, ದ್ವಿಭಾಷಾ ಸೂತ್ರ ಆಗಬೇಕು. 3ನೇ ಭಾಷೆ ಯಾರು ಕಲಿಯಕ್ಕೆ ಆಸಕ್ತಿ ಇರೋರು, ಅವರು ಹಿಂದಿ ಕಲಿತಾರೋ, ಇಲ್ಲ ತಮಿಳು, ತೆಲುಗು, ಮಲಯಾಳಂ ಕಲಿಯಕ್ಕೆ ಇಷ್ಟಪಡ್ತಾರೋ, ಇಲ್ಲ ಉರ್ದು ಕಲಿತಾರೋ, ಫ್ರೆಂಚ್ ಕಲಿತಾರೋ, ಜರ್ಮನ್ ಕಲಿತಾರೋ, ಬೇರೆ ಯಾವ್ದಾರ ಭಾಷೆ ಕಲಿಯಕ್ಕೆ ಇಚ್ಛೆ ಇರೋರು ಕಲಿಬಹುದು. 2 ಭಾಷೆಯನ್ನು ಮಾತ್ರನೇ ಪಠ್ಯಕ್ರಮಗಳಲ್ಲಿ, ಪರೀಕ್ಷೆಗಳಲ್ಲಿ ಉಳಿಸಬೇಕು. ಅದು ಈಗ ಸರಿಯಾದ ಸಮಯ. ಉತ್ಕರ್ಷ್ ಈಗ ಇನ್ನೊಂದು ಏನು ಪಾಯಿಂಟ್ ಬರುತ್ತೆ ಅಂದರೆ, ಹಿಂದಿ ಹೇರಿಕೆ ಅನ್ನೋ ವಿಚಾರ ಬಂದಾಗ ದೊಡ್ಡ ಚರ್ಚೆ ಆಯಿತು. ಅನೇಕ ಚರ್ಚೆಗಳು ನಾನು ಕೂಡ ಭಾಗಿಯಾಗಿದ್ದೀನಿ.
ಏನು ಪ್ರಶ್ನೆ ಬರುತ್ತೆ ಅಂದರೆ, ನಾವು ಹಿಂದಿ ಭಾಷಿಕರಿಗೆ ನಮ್ಮ ನೆಲವನ್ನು ಹದಗೊಳಿಸ್ತಾ ಇದ್ದೀವಾ ಮುದಗೊಳಿಸ್ತಾ ಇದ್ದೀವಾ ಅಂತ. ಸಪೋಸು ಈಗ ಒಂದು ಪೋಸ್ಟ್ ಆಫೀಸ್ ಹತ್ರ ಬರ್ತಾನೆ, ಅಲ್ಲಿ ಹಿಂದಿ ಇತ್ತು. ಒಂದು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾನೆ, ಅಲ್ಲಿ ಹಿಂದಿ ಇದೆ. ಅವ್ನಿಗೆ ಆರಾಮಾಗಿ ಹಿಂದಿ ಪೇಪರ್ಗಳು ಸಿಗ್ತವೆ. ಅವ್ನಿಗೆ ಆರಾಮಾಗಿ ಹಿಂದಿ ಆಹಾರ ಸಿಗೋಕ್ಕೆ ಶುರುವಾಗುತ್ತೆ. ಇಲ್ಲಿ ಅವ್ನ ನೆಲದಲ್ಲಿ ಏನು ತಿಂತಿದ್ನೋ ಆಹಾರ ಸಿಗೋಕ್ಕೆ ಶುರುವಾಗುತ್ತೆ. ಸಪೋಸ್ ಬಸ್ ಬೋರ್ಡ್ ಎಲ್ಲ, ಕರ್ನಾಟಕದ ಬಸ್ ಬೋರ್ಡ್ಗಳು ಹಿಂದಿಲೂ ಬರೆಸ್ಬಿಟ್ವಿ ನಾವು ಅಂತ ಅಂದ್ಕೊಳ್ಳಿ, ಅದು ಅವ್ನಿಗೆ ಈಸಿ ಆಗುತ್ತೆ. ಆಟೋಗಳ ಮೇಲೆ ಹಿಂದಿ, ಈ ಥರದ್ದೆಲ್ಲ ಮಾಡಿದಾಗ ಏನಾಗಬಹುದು ಅಂದರೆ ಅವನಿಗೆ ನಮ್ಮನ್ನೆಲ್ಲ ಬಹಳ ಕಂಫರ್ಟ್ ಆಗುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ಅವನೊಂದು ದ್ವೇಷ ಮಾಡ್ಬೇಕಾ ನಾವು? ಹಾಗಲ್ಲ. ಇದು ನಮ್ಮ ಕರ್ನಾಟಕದಿಂದ ಉತ್ತರ ಪ್ರದೇಶಕ್ಕೆ ಒಬ್ಬ ಮನುಷ್ಯ ಹೋಗ್ತಾನೆ. ಇದೇ ಕಂಫರ್ಟಬಿಲಿಟಿ ಅವನಿಗೆ ಕನ್ನಡದಲ್ಲಿ ಬೋರ್ಡ್ಗಳು, ಕನ್ನಡದಲ್ಲಿ ಹೋಟೆಲ್ ಮೇಲೆ ಹೆಸರು, ಕನ್ನಡದಲ್ಲಿ ತಿಂಡಿಗಳ ಹೆಸರು, ಕನ್ನಡದಲ್ಲಿ ಅವನ ಕೆಲಸ ಸಿಗಬಹುದಾ ಅಂತ ಬಂದಾಗ ಅದರದ್ದು ನಾವು ಅನುಪಾತ ಚೆಕ್ ಮಾಡಿಕೊಂಡಾಗ ಇಲ್ಲವೇ ಇಲ್ಲ, ಅಥವಾ ಇದ್ದರೆ 1 or 2% ಅಥವಾ 3% ಅದು ಹೈಲಿ ಇಂಪಾಸಿಬಲ್ಲು, ಆದರೂ ನಾನು ಇರಲಿ ಅಂತ ಬಂದಾಗ ನಾವು ಬೇರೊಂದು ಭಾಷಿಕ ಜನರಿಗೆ ಇಲ್ಲಿ ಈ ನೆಲದಲ್ಲಿ ಕೆಲಸ ಕೊಡುವ ಸಲುವಾಗಿ ಅವರ ಭಾಷೆಯನ್ನು ಇಲ್ಲಿ ಬಿತ್ತಿ ಉತ್ತು ಬೆಳೀತಾ ಇದ್ದೀವ ನಾವಿಲ್ಲಿ. ಇದು ಆಗ್ತಿದ್ಯಾ ಇಲ್ಲಿ? ಆ ಕಾರಣಕ್ಕೆ ಇದು ಉಟ್ಕೊಂಡಿರ್ತಕ್ಕಂಥ ಹುನ್ನಾರನ ಇದು ಹೇರಿಕೆ. ಸರ್ ನೋಡಿ, ಒಂದು ಹಿಂದಿ ಹೇರಿಕೆ, ಹಿಂದಿ ರಾಷ್ಟ್ರ ಮಾಡ್ಬಿಡ್ತಾರೆ ಅಂತ ಏನೀಗ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಮೂಲ ಪಟ್ಟಭದ್ರ ಹಿತಾಸಕ್ತಿಗಳು ಅಂತ. ಈಗ ಅದ್ರ ಇತಿಹಾಸ ತೆಗೆದು ನೋಡ್ರಿ, 1968ರಲ್ಲಿ ತಗೊಂಬಂದಿದ್ಯಾರು ಮತ್ತೆ ಹೋಗಿ ಇಂದಿರಾ ಗಾಂಧಿ ಯಾರು? ನಮ್ಮ ಪಕ್ಷದವರ. ಇದು ರಾಜಕೀಯವಾಗಿ ನೋಡುವಂತ ಹೇಳ್ತಾನೆ. ಅವ್ರು ಇನ್ನೊಂದು ಏನ್ ಹೇಳಿದ್ರು ಗೊತ್ತಾ? ಈಗ ಅದು ಕಾಲ ಬದಲಾಗಿದೆ, ಇದನ್ನ ಚೇಂಜ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂದ್ರು. ಅಲ್ಲ, ಖಂಡಿತವಾಗ್ಲು ಸರ್, ಯಾಕೆ ಬದಲಾವಣೆ ಆಗ್ತಿಲ್ಲ? ಈಗ ನೋಡಿ, ನೀವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಎಲ್ಲ ಮೂಲಭೂತ ಏನು ಆ ರಾಜ್ಯಗಳ ಭಾಷೆಗಳಿದೆ ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಬ್ಯಾಂಕ್ಗಳಲ್ಲಿ ಎಲ್ಲಾದ್ರೂ ಏನು ಬ್ಯಾಂಕಿನ ಮ್ಯಾನೇಜರ್ಗಳು ಯಾರೇ ಆಗ್ಲಿ ಕನ್ನಡವನ್ನ ಕಲಿದೆ ಇದ್ ಮಾಡ್ತಾರೆ, ನಾವು ವಿರೋಧ ಮಾಡ್ತೀವಿ. ಅದನ್ನ ವಿರೋಧ ಮಾಡಿದ್ದಾರೆ ನಮ್ಮವರು. ಸೊ ಹಾಗಾಗಿ ಈ ರೀತಿಯ ಬದಲಾವಣೆಗಳು ಎಷ್ಟೋ ಕಡೆ ಆಗ್ತಿದೆ. UPSC ಅಲ್ಲಿ ಇವತ್ತು ನೀವು ಕನ್ನಡದಲ್ಲಿ ಅದು ಎಕ್ಸಾಮ್ ಅನ್ನ ತಗೊಳ್ತಕ್ಕಂಥದ್ದು ಆಪ್ಷನ್ ಇದೆ ಇವತ್ತು. ಈ ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ಖಂಡಿತವಾಗ್ಲೂ ಇದನ್ನ ಒಂದು ರಾಜಕೀಯ ಆಂಗಲ್ ಅನ್ನುವಂಥದ್ದು ಒಂದು, ಆದ್ರೆ ಇದನ್ನ ಭಾಷಾ ವಿಚಾರವಾಗಿ ನೋಡ್ಬೇಕು ಅಂತಂದಾಗ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಆ ಅನ್ಕಂಫರ್ಟೇಬಲ್ ಫೀಲಿಂಗ್ ಅನ್ನುವಂಥದ್ದು ಇದ್ದೇ ಇದೆ. ಈಗ ಉತ್ತರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಕನ್ನಡ ಬೋರ್ಡ್ಗಳು ಸಿಗೋದಿಲ್ಲ, ಇಲ್ಲಿ ಒಂದಷ್ಟು ಕಡೆ ಮೆಟ್ರೋ ಮೇಲೆ ಬರೆಯುವಂಥದ್ದು, ಆ ರೀತಿಯ ಚರ್ಚೆಗಳು, ಅದು ರಾಜಕೀಯ ಮುಕ್ತ ಚರ್ಚೆಗಳು, ಒಂದು ರೀತಿ ಅದು ಬೇರೆ ನನ್ನ ಪಾಯಿಂಟ್ ಅಲ್ಲಿ ಉತ್ತರದಲ್ಲಿ ಉದ್ಯೋಗ ಇಲ್ಲ, ದಕ್ಷಿಣದಲ್ಲಿ ಉದ್ಯೋಗ ಇದೆ. ಆ ಕಾರಣಕ್ಕೆ ಆ ಜನಗಳು ಇಲ್ಲಿಗೆ ಬಂದಾಗ ನಮ್ಮ ನಾಡು ಅವರಿಗೆ ರಾಜಸ್ಥಾನಿ. ಸರ್, ಆಮೇಲೆ ನನಗೆ ಇನ್ನೊಂದು, ಸಾರಿ ಟು ಇಂಟರಪ್ಟ್, ನನಗೆ ಬಹಳ ಸ್ಪಷ್ಟವಾಗಿ ನಮ್ಮ ದಕ್ಷಿಣ ಭಾರತದ ಜನ ಬಹಳ ಬುದ್ಧಿವಂತರು. ಆಮೇಲೆ ಇಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರು ಕೂಡ ಬಹಳ ಶ್ರದ್ಧೆಯಿಂದ ಬದ್ಧತೆಯಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಆ ರೀತಿಯ ಹಿಂದಿ ಹೇರಿಕೆಯನ್ನು ಮಾಡ್ಲಿಕ್ಕೆ ಬಂದಾಗ, ಹಿಂದಿ ರಾಷ್ಟ್ರವನ್ನು ಮಾಡ್ಲಿಕ್ಕೆ ಬಂದಾಗ ನಮ್ಮ ಜನ ಏನು ದಡ್ರಲ್ಲ ಸರ್. ಕನ್ನಡಿಗರು ಬಹಳ ಬುದ್ಧಿವಂತರು, ಮೋಸ್ಟ್ ಎಜುಕೇಟೆಡ್ ಇರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ. ಸೊ ಹಾಗಾಗಿ ಎಲ್ಲ ಅಂಶಗಳನ್ನು ನೋಡಿದಾಗ ಹಿಂದಿ ಹೇರಿಕೆ ಅನ್ನುವಂಥದ್ದು ಕೆಲವೊಂದು ಭಾಗದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಏನು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ನಾವು ಡಾಮಿನೆಂಟ್ ಎನ್ನುವಂತ ಫೀಲಿಂಗ್ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದೆ ಆ ಫೀಲಿಂಗ್. ಅದೇ ವ್ಯಕ್ತಿಯ ಸಮಸ್ಯೆ. ನೀವು ಇಡೀ ವ್ಯವಸ್ಥೆ ಅಂತ ಹೇಗೆ ಹೇಳ್ತೀರಾ? ಆ ವ್ಯಕ್ತಿಯನ್ನು ಪ್ರಶ್ನೆ ಮಾಡಬೇಕು. ಹಲವಾರು ವ್ಯಕ್ತಿಗಳು ಸೇರಿದಾಗ 1968ರಲ್ಲಿ ಅದನ್ನ ತಗೊಬಂದಿದ್ಯಾರು? ಮತ್ತೆ ಅಬಲಿಷ್ ಮಾಡಿ ಹೆಂಗಾದ್ರೆ ಅದು ಬದಲಾವಣೆ ತರುವಂತ ಮಾಡ್ತಾ ಇದೀವಲ್ಲ, ಬದಲಾವಣೆ ತರುವಂತ ಮಾಡ್ತೀವಿ. ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ತ್ರಿಭಾಷಾವನ್ನ ತಂದು ನೀವು 10ನೇ ಕ್ಲಾಸ್ ವರೆಗೂ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಕಲಿಯುವಂತ ಅವಕಾಶ ಕೊಟ್ಟಿದ್ದಾರೆ. ಮೆಡಿಕಲ್ ಎಕ್ಸಾಮ್ಸ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನು ಕೂಡ ನೀವು ಇವತ್ತು ಮೋದಿಯವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಮಾತೃಭಾಷೆಯಲ್ಲಿ ಮಾಡಿ ಅಂತ. ಬದಲಾವಣೆಗಳನ್ನು ಅಂತದ್ದು ಆಗ್ತಾ ಇದೆ ಸರ್. ಒಂದೇ ಸತಿಗೆ ನೀವು ಬದಲಾವಣೆಗಳನ್ನ ತರಲಿಕ್ಕೆ ಕಷ್ಟ ಆಗ್ತದೆ ಕೆಲವೊಂದು ವ್ಯವಸ್ಥೆಗಳಲ್ಲಿ. ಆ ಬದಲಾವಣೆಗಳು ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕನ್ನಡ ಭಾಷೆಯಲ್ಲಿ ಪಟ್ಟಿ ಎಲ್ಲ ನೀವು ಒದಗಿಸ್ಕೊಡ್ತೀರಿ ಅಲ್ಲ, ಅದು ತಗೊಂಬರುವಂತ ಕೆಲಸ ಆಗಿದೆ. ಹೌದು, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. MBBS ಮಾಡಕ್ಕೆ ಕನ್ನಡ ಪಠ್ಯಗಳು ಸುಲಭವಾಗಿ ಎಲ್ಲ ಕಡೆ ಸಿಗುವಂತಾಗಬೇಕು. MBBS ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ಲಿಕ್ಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಕೂಡ ಬಂದಿದೆ. ಇದನ್ನ ಸ್ಪಷ್ಟವಾಗಿ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ. ನೀಟ್ ಬಗ್ಗೆ ಮಾತಾಡಲ್ಲ ಉತ್ಕರ್ಷ್? ನೀಟ್ ಬಗ್ಗೆ ಮಾತಾಡಲ್ಲ? ನೀಟ್ ಬಗ್ಗೆ ನಾನು ಹೇಳ್ತಿರ್ತಕ್ಕಂಥದ್ದು ಮೆಡಿಕಲ್ ಎಕ್ಸಾಮ್ ಬಗ್ಗೆ ಮಾತಾಡಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ. MBBS ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನೋಡಿ, ಉತ್ಕರ್ಷ್ ಏನ ಮಾತಾಡ. ಈಗ PUC ಲಿರೋ ಪಠ್ಯಕ್ರಮ ಒಂದಿದೆಯಪ್ಪ ನಮ್ಮಲ್ಲಿ. ನಾನು ಕೇಳ್ತೀನಿ, PUC ಲಿರೋ ಸೆಕೆಂಡ್ PUC ಲಿರೋ ಪಠ್ಯಕ್ರಮವನ್ನೇ ನೀಟ್ ಎಕ್ಸಾಮ್ ಅಲ್ಲಿ ಅದರ ಮೇಲೆ ಕ್ವೆಶ್ಚನ್ ಬರುವುದಾದರೆ ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀಟ್ ಎಕ್ಸಾಮ್ ಅಲ್ಲ, ಮೆಡಿಕಲ್ ಓದಂತ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಕೊಟ್ಟಿದ್ದೀರಾ? ಕೊಡ್ತಾ ಇದ್ದಾರೆ ಸರ್, ಆಗ್ತಾ ಇದೆ ವ್ಯವಸ್ಥೆ. ಎಷ್ಟು ಪಠ್ಯಕ್ರಮ? ಈಗ ನಾನು ಫೋನ್ ತಗೊಳ್ಳ ಅಲ್ಲ, ನಾನು ಅಧಿಕೃತವಾಗಿ ಪ್ರಧಾನ ಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳೋದು ಬೇರೆ, ವ್ಯವಸ್ಥೆ ಕತ್ತಿಸ್ಕೊಂಡು. ಹಾಗಾಗಿ ಪಟ್ಟಭದ್ರ ನಾವು ಅನಾಥ ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕಬೇಕು. ಉತ್ಕರ್ಷ್, ಅನಾಥ ಮಕ್ಕಳಿಗೆ ನಾವು ಬಟ್ಟೆ ಕೊಡಬೇಕು, ಅನಾಥ ಮಕ್ಕಳಿಗೆ ಆಹಾರ ಕೊಡಬೇಕು, ಅನಾಥ ಮಕ್ಕಳು ಜನ ನೋಡ್ಕೊಳ್ಬೇಕು, ಭಾಷಣ ಚೆನ್ನಾಗಿ ಮಾಡ್ಬಿಟ್ಟು ಅನಾಥ ಮಕ್ಕಳಿಗೆ ಆಹಾರ ಒದಗಿಸಿದ ಅಂದ್ರೆ 0.
ಈ ದೇಶದಲ್ಲಿ ನೀಟ್ ಒಂದು ವ್ಯವಸ್ಥೆ ಸರಿ ಮಾಡೋಕ್ಕಾಗಿಲ್ಲ. ನೀಟ್ ಒಂದು ದೊಡ್ಡ ದಂಧೆ ಈ ದೇಶದಲ್ಲಿ. ನೋಡಿ ಸರ್, ನೀಟ್ ಒಂದು ಪ್ರೈವೇಟ್ ಕೋಚಿಂಗ್ 3 ಲಕ್ಷ 4 ಲಕ್ಷ ಅದು tuition ಬೇರೆನೇ ಅದಕ್ಕೆ. ಚರ್ಚೆ ಆಗ್ತದೆ. ಮತ್ತೆ ಅದು ಬೇರೆನೇ ಚರ್ಚೆ ಆಗ್ತದೆ. ನೀಟಲ್ಲೇ ಇಷ್ಟು ದಂಧೆ ಹೌದು, ನಡಿಬೇಕಾದ್ರೆ ಕೆಲವೊಂದು ಸಮಸ್ಯೆಗಳಿದೆ, ಮೆಡಿಕಲ್ ತಿದ್ದುಕೊಳ್ಳೋದು ಅಲ್ಲಿ ಹಾಗೆ ನೀವು ಆಗುತ್ತೆ ಮೆಡಿಕಲ್ ಸರ್. ಕನ್ನಡದಲ್ಲಿ ಈಗ ಬರೀ ಹಂಗೆ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ನಾನು ಅನೇಕ ಭ್ರಷ್ಟಾಚಾರ ಆರೋಪಗಳನ್ನು ಮಾತಾಡ್ತಾ ಹೋಗ್ಬೋದು. ಆಗಲ್ಲ ಅದು ರೀ. ಬೇರೆ ನಾನು ಆಗ್ತದೆ. ಹೇಳ್ತಿರೋದು ಒಂದು ನೀಟ್ ನಾವು ಸರಿ ಮಾಡಕ್ಕಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ತಪ್ಪಿದೆ, ಸರಿ ಕನ್ನಡದಲ್ಲಿ ಮಾಡ್ಕೋಬೇಕು. ಮೆಡಿಕಲ್ ಎಕ್ಸಾಮ್ಗೆ ಅನುಕೂಲಕರ ವಾತಾವರಣ ನಾವು ಕಲ್ಪಿಸಿದೀವಾ? ಕಲ್ಪಿಸ್ಕೊಡುವಂತ ವ್ಯವಸ್ಥೆಗಳು ಆದರ್ಶ ಮಾತಾಡಬಹುದು, ಆದರ್ಶ ಮಾತಾಡಬಹುದು. ವ್ಯವಸ್ಥೆ ಆಗುತ್ತೆ, ಆಗುವಂತ ಭರವಸೆ ನಂಬಿಕೆ ನಮಗಿದೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ.